ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ. ಈಗ ಬೇಸಿಗೆ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರಬೇಕು. ಘರ್ಷಣೆ ಆಗ್ತಾವ, ಅದಕ್ಕೂ ನಮ್ದು ಮಾಡ್ಲಿಕ್ಕೆ ಆಗುತ್ತೆ. ನಾವು ವೈಯಕ್ತಿಕ ಜಗಳ ಘರ್ಷಣೆ ಸುಮಾರು 2-3 ಇವತ್ತು ಕೂಡ ಹೌದು. ಅದೇ ಹೇಳಲ್ಲ, ಲೋಕಲ್ ಸಮಸ್ಯೆ ಬೇರೆ ಕಡೆ ಹಾಕಿಲ್ಲ, ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. 4-5 ಕಡೆ ಯಾಕಾಗಿದೆ ಅಂದ್ರೆ ಮೊದಲು ಆ ಕಡೆ ಇದ್ರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತೆ ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಣ ಅವರು ಪ್ರಮುಖರ ಜಗಳ, ಅದು ಊರಿನ ಜಗಳ ಅಂದ್ರೂ ತೊಂದರೆ ಇಲ್ಲ. ಅದು ಸುಮಾರು 85-93 85ಕ್ಕೇನು ಜಗಳ ಇಲ್ಲಲ್ಲ, ಅಲ್ಲಿ ಅಲ್ಲಕ್ಕೆ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ. ಜಗಳ ಆಗ್ಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗ್ಬೇಕು. ಘರ್ಷಣೆ ಆಗ್ಬೇಕಿದ್ರೆ ಎಲ್ಲಾ ಕಡೆ ಆಗಿತ್ತು ಘರ್ಷಣೆ. ಆಗಿಲ್ಲ, 2-3 ಕಡೆ ಆಗಿತ್ತು. ಅದು ವೈಯಕ್ತಿಕ ಸಮಸ್ಯೆ ಇರಬಹುದು, ನಮಗೇನು ಸಂಬಂಧ ಇಲ್ಲ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂತದ್ದು, ಹೈಜಾಕ್ ಮಾಡ್ತಿರುವಂತದ್ದು, ಹೀಗಾಗಿ ಮುಂದೂಡಿಕೆ ಆಗ್ತಾ ಇದೆ. ಹೈಜಾಕ್ ಆಗಲಿಕ್ಕೆ ಅವರು ಭಾಗಿಯಾಗಲಿಕ್ಕೆ ಕೆಲವರು ನಲ್ಲೇಟ್ ಹೋಗ್ತಿದ್ದಾರೆ. ಸೆಕ್ರೆಟರಿಗಳು ಅದಾರ, ಮೆಂಬರ್ ಅದಾರ, ಅವ್ರಿಗೆ ಬರ್ತಾ ಇಲ್ಲ. ಸೊ ಅವ್ರು ಅದನ್ನ ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾರೆ, ಅದನ್ನ ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಬರುತ್ತ ನಮ್ಮ ಭಾವನೆ. ಸರ್, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಸ್ವಲ್ಪ ಇದನ್ನ ಆಗ್ತದೆ. ಎಲ್ಲಿ ಈಗ ಆಲ್ರೆಡಿ ಅವ್ರು ಬಂದ್ ಮಾಡ್ತಿದಾರಲ್ಲ, 8 ಗಾಡಿ ತಗೊಂಡ್ಬಂದಿರೋ ಅವ್ರ ಎಷ್ಟು ಬಂದಿರ್ತಾವ, ಅವ್ರು ಹಿಂದ್ ಗಾಡಿ ಎಷ್ಟಿದೆ ನೋಡಿರ. ಮತ್ತೆ ಅದನ್ನ ನೀವು ಅವ್ರು ಪ್ರಶ್ನೆ ಮಾಡ್ಬೇಕಿಲ್ಲ. 10 ಗಾಡಿ ತಗೊಂಡೇನು ಒಬ್ರು, ನಾವು 8 ಗಾಡಿ ತಗೊಂಡ್ಬಂದಿವಿ, ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ. ಮನೆ ರಮೇಶ್ ಕರ್ತಿ ಅವರು ಮಂಡ್ಯಳಿಗೆ ಬಂದಿರು, 8 ಗಾಡಿ ತಗೊಂಡ್ಬಂದ್ರು, ಎಲ್ಲಿ ಕೂತಿರೋರು ಸೊಸೈಟಿ ಬಂದು ಅಂತ ಮುಂದೆ ಹಾಕ್ಸಿರ. ಅದಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು. ಒಂದೇ ಕಡೆ ಮಾಡಿದ್ರೆ ಹೆಂಗೆ ಅದು? ಮಂಡ್ಯಳಿಗೆ ಕೇಳಿ, ಬೆಳಗ್ಗೆ 15-20 ಗಾಡಿ ತಗೊಂಡ್ಬಂದಿರು, ಅದಕ್ಕಿಂತ ಮುಂಚೆ 20 ಗಾಡಿ ಬಂದಿದ್ದೀವಿ. ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಸರ್, ಅವ್ರ ಕಡೆ 55-60 ಜನ ನಮ್ಮ ಕಡೆ ಬೆಂಬಲ ಇದೆ DCC ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಯಾರ ಕಡೆ ಅವ್ರ ಹತ್ರ ಅದು ಈಗ ಹೆಂಗ್ ಗೊತ್ತಾಗುದ್ರ? ಅದು ಡಬ್ಬಿ ಹೊಡೆದ ಗೊತ್ತಾಗುದ? 19 ತಾರೀಕು ಸಾಯಂಕಾಲ 6 ಗಂಟೆಗೆ ಗೊತ್ತಾಗುತ್ತೆ ಯಾರ ಕಡೆ ಎಷ್ಟು ಅಂತ. ಈಗ ನಾವು ಹೇಳಲಿಕ್ಕೆ ಆಗುದಿಲ್ಲ. ನಾವು ಸುಮಾರು 56 ಚುನಾವಣೆ ನೋಡಿದೀವಿ. ಎಲ್ಲ ಮೊದಲ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತು ಹೊರಗೆ ಬಂದವ್ರು ನೋಡಿದ್ವಿ. ಚುನಾವಣೆ ಎಲ್ಲಿವರೆಗೆ ಆಗ್ತದೆ, ಎಲ್ಲಿವರೆಗೆ ಘೋಷಣೆ ಆಗೋದ, ಅಲ್ಲಿವರೆಗೆ ಹೇಳಿಕ್ಕೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅಂತಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ, ಈ ತರ ಒಂದು ದೊಡ್ಡ ದೊಡ್ಡ ನಾಯಕರು, ಘಟಾನುಘಟಿ ನಾಯಕರು ಅಂತ ಕೇಳಿದಂತ ವ್ಯಕ್ತಿಗಳು. ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ದೋಮಿಗಳು ಆಗ್ತದೆ. ಎಲ್ಲ ಕಡೆ ಆಗ್ತಾವ ಇಲ್ಲ, ಎಲ್ಲ ಕಡೆ ಆಗಿದೆ. ಆಗಿಲ್ಲ ನಾವು ಹೇಳ್ತೀವಿ. ಬಂದ್ರೆ ಯಾರಲ್ಲಿ ಮೊದಲಿಗೆ ಬಂದವ್ರು ಯಾರು? ಅವ್ರು ಬಂದ್ಮೇಲೆ ನಾವು ಬಂದಿವಿ. ಅದು ಸಭೆ ಮುಗಿದ್ಮ್ಯಾಗ ನಾವು ಬಂದಿವಿ. ಸಭೆದಾಗ ಮುಂದೆ ದುಡ್ದವ್ರು ಯಾರು? ರಮೇಶ್ ಕತ್ತಿ ಅವ್ರ ಮುಂದೆ ಗಲಾಟೆ ಮಾಡಿದ್ರು. ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದಿದ್ರು, ಅವ್ರು 3 ದಿನ ಅವಶ್ಯಕತೆ. ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದಾರ. ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ, ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ಸೊ ಇದನ್ನ ನೀವು ಪ್ರಶ್ನೆ ಮಾಡಿ 100%. ಮತ್ತೆ ಹಂಗಾರ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲರನ್ನ. ಅದು ಸುಮ್ಮನೆ ಹೇಳೋದು ಅಷ್ಟೇ. ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ, ಅಭಿವೃದ್ಧಿ ಇಲ್ಲ, ಶೂನ್ಯ. DC ಕುಡಿಸಿಲ್ಲ, ಜನರ ಜೊತೆ ನಾವು ಮಾಡಿದೀವಿ. ಜನ ಈಗ ಪ್ರಶ್ನೆ ಮಾಡ್ತಾರಂತ, ನಾವು ಜಾತಿ ಹೊರಗಿನವರು. 2 ಅವರು ಬ್ರ್ಯಾಂಡ್ ಬಾಗೇವಾಡಿ, ಹೊರಗಿನವರು ಜಾತಿ 2 ಈಗ ಅವ್ರ ರಕ್ಷಣೆ ಮಾಡೋದು. ಅದ್ ಮಾಡೋಲ್ಲ, ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರ, ಅವ್ರು ಹೊರಗಿರ್ತಾರೆ. ನಮ್ಮವ್ರನ್ನ 3-4 ಜನ ನಮ್ಮಿಂದ ತಗೊಂಡ್ ಹೋಗಿದ್ದಾರೆ. ಸುಮಾರು ನಾವು ಹೇಳಿ ಹೋದ್ರು ನಮ್ಗೇನ ಫರಕ್ ಬೀಳೋದಿಲ್ಲ. ಸರ್, ಇನ್ನೊಂದ್ಸಲ ಕ್ಷೇತ್ರದಲ್ಲಿ ಏನಾದ್ರು ಜಾರಕಿಹೊಳಿ ಅವ್ರು ಗೆದ್ದು ಬಂದ್ರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರಿಗೆ ಹೇಳ್ತಾ ಇರುವಂತ. ಸರ್, ಹೇಳಿದಿಲ್ಲ ಅದು. ನಾ ಎಲ್ಲಿ ಅಧಿಕಾರದಲ್ಲಿ ಹೋಗ್ಲೇಬೇಕು. ಮೊದಲೆಲ್ಲ ರಾಯಬಾಗ್ ಹೋಗ್ತಿದ್ರು. ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ UL ಪಾರ್ಲಿದ್ರು. ಕ್ಲಬ್ ರೋಡ್ಗೆ ಹೋಗ್ತಿದ್ವಿ. ಯಾರಿದ್ರಲ್ಲಿ ಅವ್ರು ಕೊಡಿಯೋರು. ಉಮೇಶ್ ಕತ್ತಿ ಬಾಗವಾಡಿಗೆ ಬರ್ತಿದ್ವಿ, ಅಧಿಕಾರ ಇತ್ತು. ಸತೀಶ್ ಜಾರಕಿಹೊಳಿ ಅಧಿಕಾರ ಇದೆ. ಸ್ವಲ್ಪ ಸ್ವಾಭಾವಿಕ ಜನ ಬರ್ತಾರೆ, ಹೋಗ್ಬಾರ್ದಂತೇಳಿದೆ. ಮತ್ತೆ ಇವ್ರು ಬಾಗೇವಾಡಿಗೆ ಹೋಗಲ್ಲ, ಜನ ಹೋಗ್ತಾರೆ. ಇನ್ ನಾಯಕರು ಇರ್ತಾರೆ, ಎಲ್ಲಿರ್ತಾರ ಅಲ್ಲಿ ಹೋಗ್ತಾರೆ. ಅದನ್ನೇ ಇವ್ರು ತಿಳ್ಕೊತ್ಬಿಟ್ರೆ ಈಗ ಬಾಗೇವಾಡಿಯಿಂದ ಗೋಕಾಕ್ ಎಷ್ಟು ದೂರ? 20 ಆಗೋಲ್ಲ. ಅದು 3 ಘಟಪ್ರಭಾ, ಈ ಕಡೆ ಒಂದು 5-6. ಮುಗಟೆ ಆಲೂರಿಂದ ಬಾಗೇವಾಡಿ ಹಿಡಿದು ಈ ಸಭೆ 4 ದೂರ.
ಸುಮ್ಮನೆ ಹೇಳ್ತಾನು ದೇಶಕ್ಕೆ ಭಾಷೆ ಮಾಡಕ್ ಶೂರ್ ಅದೇ ನಾವು ದೇಶಕ್ಕೆ ಯಾರಿಗೂ ತೀರ್ಥಕ್ಕೆ ಸಾಧ್ಯ ಇಲ್ಲ. ಭಾಷೆ ಮೇಲೆ ನೀವು ಹೋಗ್ಬಾರದು ನಮ್ಮ ವಿನಂತಿ, ರಿಯಾಲಿಟಿ. ಓಕೆ, ಸಂಖ್ಯೆಯಲ್ಲಿ ಈ ತರ 144 ಏನಾದ್ರು ಸಚಿನ್ ಜಾರಕಿಹೊಳಿ ಅವಶ್ಯಕತೆ ಇಲ್ಲ, ಅದು ಅದೇ ಅದೇ ಅವಶ್ಯಕತೆ ಇವತ್ತು ಪೊಲೀಸರು ಯಾರು ಇರಲಿಲ್ಲ ಸರ್ ಸ್ಥಳದಲ್ಲಿ. ಪೊಲೀಸರು ಹೋಗಿಲ್ಲ ಅಂದ್ರೆ ಅವನು, ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ, ಅವನು ಏನೋ ಲೆಟರ್ ಕೊಟ್ಟಿಲ್ಲ ಅಂತ, ಯಾರ ಸೆಕ್ರೆಟರಿ, ನಮ್ಗೆ ಗೊತ್ತಾಗಿಲ್ಲ, ಸೆಕ್ರೆಟರಿ ಕೊಟ್ಟಿಲ್ಲ, ಕೊಟ್ಟಲ್ಲೆಲ್ಲ ನಾವು ಕಳಿಸಿದ್ವಿ, ಇಲ್ಲಿ ಇನ್ನೂ ಲೆಟರ್ ಕೊಟ್ಟಿಲ್ಲ ಅಂತ ಹೇಳಿದ್ರು, ಕೊಟ್ಟರೆ ನಾವು ಕಳಿಸಿದ್ವಿ ಅಂತ ಹೇಳಿದ್ರು. ಸೊ ಅದು ನಾನು ಕೇಳಿದೆ ಇಷ್ಟೆಲ್ಲ ಗಲಾಟೆ